I am Deepak G, Assistant Professor of Commerce, Government First Grade College, Pavagada. Dear students, today ನಾವು ಆಡಿಟಿಂಗ್ ಅನ್ನುವಂಥ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದರಲ್ಲೂ ಆಡಿಟಿಂಗ್ ಇನ್ ಕಂಪ್ಯೂಟರೈಸ್ಡ್ ಎನ್ವೈರನ್ಮೆಂಟ್ ಅಂತ ಹೇಳ್ತೀವಿ. ಆಡಿಟಿಂಗ್ ಇನ್ ಕಂಪ್ಯೂಟರೈಸ್ಡ್ ಎನ್ವೈರನ್ಮೆಂಟ್ ಆರ್ ಆಡಿಟಿಂಗ್ ಇನ್ ಎಲೆಕ್ಟ್ರಾನಿಕ್ ಡೇಟಾ ಪ್ರೊಸೆಸಿಂಗ್ ಎನ್ವೈರನ್ಮೆಂಟ್, EDP ಎನ್ವೈರನ್ಮೆಂಟ್. ಏನು ಆಡಿಟಿಂಗ್ ಇನ್ ಕಂಪ್ಯೂಟರೈಸ್ಡ್ ಎನ್ವೈರನ್ಮೆಂಟ್ ಅಂತ ಬಂದರೆ ಏನರ್ಥ? ಯೂಶಲಿ ಆಡಿಟಿಂಗ್ ಅಂತ ಅಂದರೆ ಚೆಕಿಂಗ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಇನ್ ಎ ಕಂಪನಿ ಫರ್ಮ್. ಆ ಚೆಕಿಂಗ್ ಆರ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ ಥ್ರೂ ಕಂಪ್ಯೂಟರೈಸ್ಡ್ ಎನ್ವೈರನ್ಮೆಂಟ್ ಆರ್ ಥ್ರೂ ಎಲೆಕ್ಟ್ರಾನಿಕ್ ಡೇಟಾ ಪ್ರೊಸೆಸಿಂಗ್. ಅಂದರೆ ಮೀನಿಂಗ್ ಈ ರೀತಿ ಬರುತ್ತೆ: ಡೇಟಾ ಪ್ರೊಸೆಸಿಂಗ್ ಡನ್ ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ಸ್. Data processing done with the help of electronic computers is popularly known as EDP ಅಥವಾ ಎಲೆಕ್ಟ್ರಾನಿಕ್ ಡೇಟಾ ಪ್ರೊಸೆಸಿಂಗ್. ಅಂದರೆ ಡೇಟಾ ಪ್ರೊಸೆಸಿಂಗ್ ಅಂತ ಹೇಳಿದಾಗ ಒಂದು ಬಿಸ್ನೆಸ್ ಅಲ್ಲಿ ಆಗ್ತಕ್ಕಂಥ ಎಲ್ಲ ಟ್ರಾನ್ಸಾಕ್ಷನ್, ಪರ್ಚೇಸಸ್, ಸೇಲ್ಸ್, ರಿಟರ್ನ್ಸ್, ಪೇಮೆಂಟ್ಸ್ ಥ್ರೂ ಚೆಕ್, ಕ್ಯಾಶ್ ಅಥವಾ ಸ್ಟೇಷನರಿ ಐಟಮ್ಸ್ ಏನೇನು ಪರ್ಚೇಸ್ ಮಾಡಿದ್ದಾರೆ, ಇನ್ಕರ್ ಆಗಿದೆ, ಎಕ್ಸ್ಪೆನ್ಸಸ್, ಇವನ್ನೆಲ್ಲ ಕೂಡ ಡೇಟಾ ಪ್ರೊಸೆಸ್ ಮಾಡ್ತೀವಿ, ಅದನ್ನೆಲ್ಲ ಎಂಟ್ರಿ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ಸ್. ಅಂದರೆ ಕಂಪ್ಯೂಟರ್ಸ್ ಅಲ್ಲಿ ಫಿಲ್ ಮಾಡ್ತೀವಿ. ದಟ್ ವಿಲ್ ಬಿ ಕಾಲ್ಡ್ ಎಲೆಕ್ಟ್ರಾನಿಕ್ ಡೇಟಾ ಪ್ರೊಸೆಸಿಂಗ್. ಅಂಡ್ ಆಡಿಟಿಂಗ್ ಇನ್ ಸಚ್ ಅನ್ ಎನ್ವೈರನ್ಮೆಂಟ್ ಈಸ್ ಕಾಲ್ಡ್ ಆಡಿಟಿಂಗ್ ಇನ್ ಕಂಪ್ಯೂಟರೈಸ್ಡ್ ಎನ್ವೈರನ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ನಾವು ಡೇಟಾನ ಯಾವಾಗ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ಸ್ ಅಲ್ಲಿ ನಾವು ಎಂಟ್ರಿ ಮಾಡ್ತೀವಿ, ಆಡಿಟಿಂಗು ಕೂಡ ನಾವು ಥ್ರೂ ಕಂಪ್ಯೂಟರ್ಸೇ ಮಾಡಬೇಕಾಗತ್ತೆ. ವಿ ವಿಲ್ ಹ್ಯಾವ್ ಟು ಎಕ್ಸಾಮಿನ್ ದ ಬುಕ್ಸ್ ಆಫ್ ಅಕೌಂಟ್ ಥ್ರೂ ದ ಎಲೆಕ್ಟ್ರಾನಿಕ್ ಮೀನ್ಸ್ ಬೈ ಕಂಪ್ಯೂಟರ್ಸ್. ಅದನ್ನು ನಾವು ಆಡಿಟಿಂಗ್ ಇನ್ ಕಂಪ್ಯೂಟರೈಸ್ಡ್ ಎನ್ವೈರನ್ಮೆಂಟ್ ಆರ್ ಆಡಿಟಿಂಗ್ ಇನ್ EDP ಎನ್ವೈರನ್ಮೆಂಟ್ ಅಂತ ಕರಿತೀವಿ. ಇನ್ ಸಿಂಪಲ್, ಡೇಟಾ ಪ್ರೊಸೆಸಿಂಗ್ ಡನ್ ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ಸ್ ಅಂಡ್ ಆಡಿಟಿಂಗ್ ಇನ್ ಸಚ್ ಅನ್ ಎನ್ವೈರನ್ಮೆಂಟ್ ಈಸ್ ಕಾಲ್ಡ್ ಆಡಿಟಿಂಗ್ ಇನ್ ಕಂಪ್ಯೂಟರೈಸ್ಡ್ ಎನ್ವೈರನ್ಮೆಂಟ್ ಅಂತ ನಾವು ಹೇಳ್ಬೋದು. ಅಂದರೆ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ ಬೈ ದ ಯೂಸ್ ಆಫ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ಸ್. ಅಂದರೆ ಚೆಕಿಂಗ್ ಆಫ್ ಬುಕ್ಸ್ ಆಫ್ ಅಕೌಂಟ್ ಇನ್ ದ ಕಂಪನಿ ಆರ್ ದ ಫರ್ಮ್ ಆರ್ ದ ಬಿಸ್ನೆಸ್ ಬೈ ದ ಯೂಸ್ ಆಫ್ ಎಲೆಕ್ಟ್ರಾನಿಕ್ ಡೇಟಾ ಪ್ರೊಸೆಸಿಂಗ್. ಇವನ್ನೆಲ್ಲ ನಾವು ಇನ್ ಅಗ್ರಿಗೇಟ್ ಆಗಿ ಕರಿತೀವಿ ಆಡಿಟಿಂಗ್ ಇನ್ ಕಂಪ್ಯೂಟರೈಸ್ಡ್ ಎನ್ವೈರನ್ಮೆಂಟ್ ಆರ್ ಆಡಿಟಿಂಗ್ ಇನ್ EDP ಎನ್ವೈರನ್ಮೆಂಟ್ ಅಂತ ಕರಿತೀವಿ. ಹಾಗಾದ್ರೆ ಇದರಿಂದ ಏನಾದ್ರು ಬೆನಿಫಿಟ್ಸ್ ಇದೆಯಾ, ಯೂಸಸ್ ಇದೆಯಾ ಅಂತ ಬಂದಾಗ ದೇರ್ ಆರ್ ಸೆವೆರಲ್ ನಂಬರ್ ಆಫ್ ಯೂಸಸ್ ಆರ್ ಬೆನಿಫಿಟ್ಸ್ ಆಫ್ ಕಂಪ್ಯೂಟರೈಸ್ಡ್ ಎನ್ವೈರನ್ಮೆಂಟ್. ಏನು? ನಂಬರ್ 1, ಸ್ಪೀಡ್. The work of recording transaction, preparation of books can be done at a greater speed. ಅಂದರೆ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಪ್ರಿಪರೇಷನ್ ಆಫ್ ಫೈನಲ್ ಅಕೌಂಟ್ಸ್ ಆಗಿರ್ಬೋದು, ಇಟ್ ಬಿಕಮ್ ವೆರಿ ಸ್ಪೀಡ್. ಅಂಡ್ ದೇರ್ ಇಸ್ ಎ ಗ್ರೇಟರ್ ಅಕ್ಯುರೇಸಿ. ಅಕ್ಯುರೇಸಿ ಅಂತ ಬಂದಾಗ ದ ಚಾನ್ಸಸ್ ಆಫ್ ಎರರ್ಸ್, ಎಸ್ಪೆಷಲಿ ಹ್ಯೂಮನ್ ಎರರ್ಸ್, ದಟ್ ವಿಲ್ ಬಿ ರೆಡ್ಯೂಸ್ಡ್ ಟು ಎ ಮಿನಿಮಮ್. ಅಂತ ಹೇಳಿದಾಗ ನಾವು ಬರಿತಕ್ಕಂಥ, ರೆಕಾರ್ಡ್ ಮಾಡ್ತಕ್ಕಂತಹ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್, ಎಸ್ಪೆಷಲಿ ಅಮೌಂಟ್ ಇನ್ ಫಿಗರ್ಸ್ ಏನು ನಾವು ಬರಿತೀವಿ, ದಟ್ ಚಾನ್ಸಸ್ ವಿಲ್ ಬಿ ರೆಡ್ಯೂಸ್ಡ್. ಹೇಗೆ ಅಂತ ಹೇಳಿದ್ರೆ, ಒಂದ್ಸಲಿ ನಾವು ಅಮೌಂಟ್ನ ಎಂಟ್ರಿ ಮಾಡಿದ್ಮೇಲೆ ದಟ್ ವಿಲ್ ಬಿ ಆಟೋಮೆಟಿಕಲಿ ಪ್ರೋಸೆಸ್ಡ್ ಟಿಲ್ ಫೈನಲ್ ಅಕೌಂಟ್ಸ್. ಅಂದರೆ ಡೇಟಾ ಕರೆಕ್ಟಾಗಿ ಎಂಟ್ರಿ ಮಾಡಿದ್ವಿ ಅಂದರೆ ಎರರ್ಸು ಕೂಡ ತಪ್ಪಾಗುತ್ತೆ. ಮ್ಯಾನ್ಯುಯಲಿ ಮಾಡುವಾಗ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್, ನೀವೇ ಎಕ್ಸಾಮಲ್ಲಿ ಅಕಸ್ಮಾತ್ ನೀವು ಪ್ರಾಕ್ಟಿಕಲ್ ಒಂದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಈ ಥರ ಸಬ್ಜೆಕ್ಟ್ಗಳಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಮಾಡ್ತಾ ಇದ್ರೆ ಅಮೌಂಟ್ ಕ್ವಶನ್ ಪೇಪರ್ ಕೊಟ್ಟಿರ್ತಾನೆ, ಅಲ್ಲಿಂದ ಆ ಅಮೌಂಟ್ನ ನೀವು ಆನ್ಸರ್ ಬುಕ್ ಬರಿಬೇಕಾದ್ರೆ ಎರರ್ ಆಗ್ಬೋದು. ಅಲ್ಲಿ ಎಕ್ಸಾಮಲ್ಲಿ ಕ್ವಶನ್ ಪೇಪರಲ್ಲಿ 20,000 ಕೊಟ್ಟಿದ್ದಾನೆ, ನೀವು ಇಲ್ಲಿ ಬರೀಬೇಕಾದ್ರೆ 2 lakh ಹಾಕೊಂಡಿರ್ತೀರ ಅಥವಾ 2,000 ಹಾಕೊಂಡಿರ್ತೀರ, ಒಂದು ಸೊನ್ನೆ ವೇರಿ ಆಗಿರ್ಬೋದು. ದಟ್ ಇಸ್ ಅ ಹ್ಯೂಮನ್ ಎರರ್ ದಟ್ ವಿಲ್ ಬಿ ರೆಡ್ಯೂಸ್ಡ್ ಇಫ್ ಯು ಎಂಟರ್ಡ್ ಕರೆಕ್ಟ್ಲಿ. ಹಾಗಾಗಿ ಗ್ರೇಟರ್ ಅಕ್ಯುರೇಸಿ ಇಸ್ ಪಾಸಿಬಲ್, ಗ್ರೇಟರ್ ಎಕಾನಮಿ
ದಟ್ ಮೀನ್ಸ್ ವರ್ಕ್ ಕ್ಯಾನ್ ಬಿ ಡನ್ ವಿತ್ ಎ ಮಿನಿಮಮ್ ಸ್ಟಾಫ್ ವಿತ್ ಮಿನಿಮಮ್ ಕಾಸ್ಟ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಕಂಪ್ಯೂಟರೈಸ್ಡ್ ಆಡಿಟಿಂಗ್ ಅಂತ ಬಂದಾಗ ಅಥವಾ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ ಬಂದಾಗ ದ ವರ್ಕ್ ಕ್ಯಾನ್ ಬಿ ಡನ್ ವಿತ್ ಮಿನಿಮಮ್ ಸ್ಟಾಫ್. ಬಹಳ ಕಡಿಮೆ ಜನ ಬೇಕಾಗುತ್ತೆ. ಇಬ್ರು ಮಾಡೋಂಥ ಕೆಲಸ ಒಬ್ಬರೇ ಮಾಡ್ಬೋದು. ಯಾಕಂತ ಹೇಳಿದ್ರೆ ಕ್ಯಾಶ್ ಬುಕ್ ಅಂತ ಬಂದಾಗ ಕ್ಯಾಶ್ ಬುಕ್ ಮೇಂಟೈನ್ ಮಾಡೋದಕ್ಕೆ ಒಬ್ರು ಬೇಕಾಗಿತ್ತು. BRS ಅಂತ ಬಂದಾಗ BRS ಮೇಂಟೈನ್ ಮಾಡೋದಕ್ಕೆ ಒಬ್ಬ ಸ್ಟಾಫ್ ಮೆಂಬರ್ಸ್ ಬೇಕಾಗಿತ್ತು. ಬಟ್ ಥ್ರೂ ಕಂಪ್ಯೂಟರೈಸ್ಡ್ ಆಡಿಟ್ ಇಟ್ ಕ್ಯಾನ್ ಬಿ ಡನ್ ಬೈ ಒನ್ ಸಿಂಗಲ್ ಸ್ಟಾಫ್. ದೇರ್ಫೋರ್ ದ ಎಕಾನಮಿ ವಿಲ್ ಬಿ ರೆಡ್ಯೂಸ್ಡ್ for the business or the company with minimum cost. That is another benefit. Number 4, better records. Records prepared by computers are neat and clean. It is more legible, systematic and uniform. ಅಂದ್ರೆ ಅರ್ಥ ರೆಕಾರ್ಡ್ಸ್ ನಾವು ಕಂಪ್ಯೂಟರ್ಸ್ ಅಲ್ಲಿ ಏನು ರೆಕಾರ್ಡ್ ಮಾಡ್ತೀವಿ ದಟ್ ಈಸ್ ಲೆಜಿಬಲ್ ಅಂಡ್ ಸಿಸ್ಟಮ್ಯಾಟಿಕ್. ನಮಗೆ ಕರೆಕ್ಟಾಗಿ ಸ್ಪಷ್ಟವಾಗಿ ಕಾಣುತ್ತೆ ಮತ್ತೆ ಅರ್ಥ ಆಗುತ್ತೆ ಏನು ಬರೆದಿದೆ ಅನ್ನೋದು. ಬಿಕಾಸ್ ಆಫ್ ಯೂನಿಫಾರ್ಮಿಟಿ, ಒಂದೇ ಥರ ಹ್ಯಾಂಡ್ ರೈಟಿಂಗ್ ಇರುತ್ತೆ. ಅದೇ ನಾವು ಮ್ಯಾನ್ಯುಲಿ ಬರೆದಾಗ ಒಬ್ಬರಿಗೆ ಅಕ್ಷರ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ, ಕೆಲವರಿಗೆ ಹ್ಯಾಂಡ್ ರೈಟಿಂಗ್ ಅರ್ಥ ಆಗದೆ ಇರ್ಬೋದು. ಹಾಗಾಗಿ ದಟ್ ಇಸ್ ಎ ಬೆಟರ್ ರೆಕಾರ್ಡ್ ಮೇಂಟೆನೆನ್ಸ್ ವಿಲ್ ಬಿ ಮೇಡ್ ಪಾಸಿಬಲ್ ಥ್ರೂ ಕಂಪ್ಯೂಟರೈಸ್ಡ್ ಆಡಿಟ್. ಯಾಕೆಂದರೆ ಒಬ್ಬರೊಬ್ಬರು ಹ್ಯಾಂಡ್ ರೈಟಿಂಗ್ ಒಂದೊಂದು ರೀತಿ ಇರುತ್ತೆ. ಮ್ಯಾನ್ಯುಲಿ ಕಂಪ್ಯೂಟರೈಸ್ಡ್ ಅಕೌಂಟಲ್ಲಿ ಡಿಫ್ರೆಂಟ್ ಫಾಂಟ್ಸ್ ಇದೆ. ಆ ಫಾಂಟ್ಸಲ್ಲಿ ನಾವು ರೆಕಾರ್ಡ್ ಮಾಡಿದಾಗ ಎಲ್ರಿಗೂ ಒಂದೇ ಥರ ಅದು ಕಾಣುತ್ತೆ. That is better record. Number 5, greater information. That means various types of information, statistical data can be made available and can be easily collected. ನಮಗೆ ಯಾವುದರ ಇನ್ಫಾರ್ಮೇಷನ್ ಬೇಕೋ ಇಟ್ ಕ್ಯಾನ್ ಬಿ ಈಸಿಲಿ ಅಕ್ಸೆಸಬಲ್. ಅಂದರೆ ಅರ್ಥ, ಫಾರ್ ಎಕ್ಸಾಂಪಲ್ ನಾವು ಕ್ಯಾಶ್ ಬುಕ್ಕಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಿದೆ ಅಟ್ ದ ಎಂಡ್ ಆಫ್ ದ ಡೇ ಅಂತ ಬಂದಾಗ ಕಂಪ್ಯೂಟರೈಸ್ಡ್ ಅಲ್ಲಿ ಆಟೋಮೆಟಿಕ್ ಆಗಿ ಅದೇ ತೋರಿಸುತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಟ್ ದ ಎಂಡ್ ಆಫ್ ಈಚ್ ಡೇ. ಬಟ್ ಮ್ಯಾನ್ಯುಯಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್. ವಿ ಹ್ಯಾವ್ ಟು ಬ್ಯಾಲೆನ್ಸ್ ಮ್ಯಾನ್ಯುಯಲಿ, ಬಟ್ ಇಟ್ ಈಸ್ ಆಟೋಮೆಟಿಕಲಿ ಬ್ಯಾಲೆನ್ಸ್ ಅಂಡ್ ಇಟ್ ವಿಲ್ ಶೋ ದ ಬ್ಯಾಲೆನ್ಸ್ ಅಟ್ ದ ಎಂಡ್ ಆಫ್ ದ ಡೇ. ದೇರ್ಫೋರ್ ಗ್ರೇಟರ್ ಇನ್ಫಾರ್ಮೇಷನ್, ದಟ್ ಈಸ್ the data can be easily collected as and when required by the business, as and when required by the management. That is also another advantage or uses of computerized audit. Next point, interim accounts. Interim accounts anta bandre, as the business transactions recorded in computers are get automatically it will goes to the ledger as well as to the trial balance, and final accounts can be easily prepared. Therefore interim accounts can be prepared without much delay. And the accounting cycle ಏನಿದೆ that will be automatically prepared. ನಾವು ಮತ್ತೆ ಮ್ಯಾನ್ಯುಲಿ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ಹಾಗಾಗಿ ವೆನ್ ಇಂಟರಿಮ್ ಅಕೌಂಟ್ಸ್ ಇಸ್ ಪ್ರಿಪೇರ್ಡ್ ಇಟ್ ಈಸ್ ಪಾಸಿಬಲ್ ಟು ಡಿಕ್ಲೇರ್ ಈವನ್ ಇಂಟರಿಮ್ ಡಿವಿಡೆಂಡ್ ಆಲ್ಸೋ. ದಟ್ ಈಸ್ ಒನ್ ಅಡ್ವಾಂಟೇಜ್ ವಿ ಹ್ಯಾವ್ ಫ್ರಮ್ ಕಂಪ್ಯೂಟರೈಸ್ಡ್ ಆಡಿಟ್. ನಂಬರ್ 7, ಅನಾಲಿಸಿಸ್ ಆಫ್ ಡೇಟಾ. ಒನ್ಸ್ ಬೇಸಿಕ್ ಇನ್ಫಾರ್ಮೇಶನ್ ಇಸ್ ಫೀಡೆಡ್ ಇನ್ ಟು ದ ಕಂಪ್ಯೂಟರ್ಸ್, ಅಂದರೆ ಒಂದು ಸಲ ನಾವು ಡೇಟಾನ ಎಂಟ್ರಿ ಮಾಡಿದ ತಕ್ಷಣ ಇಟ್ ಕ್ಯಾನ್ ಬಿ ಸಾರ್ಟೆಡ್ ಇನ್ ಮೆನಿ ಡಿಫ್ರೆಂಟ್ ವೇಸ್. ಅದು ಆಗಿಂದಾಗೆ ಎಲ್ಲೆಲ್ಲಿ ಅನಲೈಸ್ ಮಾಡಬೇಕು ಆ ಎಲ್ಲ ಕಡೆ ಎಲ್ಲ ಸ್ಟೇಟ್ಮೆಂಟಲ್ಲಿ ಆಟೋಮೆಟಿಕಲಿ ಅದು ರೆಕಾರ್ಡ್ ಆಗಿಬಿಟ್ಟಿರುತ್ತೆ. ಆಟೋಮೆಟಿಕಾಗಿ ರೆಕಾರ್ಡ್ ಆಗಿರುತ್ತೆ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಪರ್ಚೇಸ್ಡ್ ಫರ್ನಿಚರ್ ಫಾರ್ ಕ್ಯಾಶ್ ಅಂತ ಅನ್ಕೋಣ. ಪರ್ಚೇಸ್ ಫರ್ನಿಚರ್ ಫಾರ್ ಕ್ಯಾಶ್ ಅಂತ ಬಂದಾಗ ನಾವು ಫರ್ನಿಚರ್ನ ಪರ್ಚೇಸ್ ಮಾಡಿದ್ವಿ ಕ್ಯಾಶ್ ಕೊಟ್ಟು ಅಂತ ಬಂದಾಗ ನಾವು ರೆಕಾರ್ಡ್ ಮಾಡಿದ್ವಿ ಫರ್ನಿಚರ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತ ಬಂದರೆ ಫರ್ನಿಚರ್ ಅಕೌಂಟ್ ಅಂತಕ್ಕಂಥದ್ರಲ್ಲಿ ಅದು ಆಟೋಮೆಟಿಕ್ ಆಗಿ ಆ್ಯಡ್ ಆಗಿರುತ್ತೆ. ಕ್ಯಾಶ್ ಅಕೌಂಟಲ್ಲಿ ಅಮೌಂಟ್ ಆಗಿಂದಾಗೆ ಲೆಸ್ ಆಗಿರುತ್ತೆ. ಫರ್ನಿಚರ್ ಅನ್ನೋ ಒಂದು ಐಟಮ್ ಬ್ಯಾಲೆನ್ಸ್ ಶೀಟಲ್ಲಿ ಆಲ್ರೆಡಿ ರೆಕಾರ್ಡ್ ಆಗಿರುತ್ತೆ, ಇಮ್ಮಿಡಿಯೇಟಾಗಿ ಬಂದಿರುತ್ತೆ. ಅಂದರೆ ಎವ್ರಿಥಿಂಗ್ ವಿಲ್ ಬಿ ಆಟೋಮೆಟಿಕಲಿ ಅಪ್ಡೇಟೆಡ್. ದೇರ್ಫೋರ್ ಅನಾಲಿಸಿಸ್ ಆಫ್ ಡೇಟಾ ಕ್ಯಾನ್ ಬಿ ಮೇಡ್ ಈಸಿಲಿ. ದಟ್ ವಿಲ್ ಲೀಡ್ ಟು ಅವಾಯ್ಡ್ ಓವರ್ ಟೈಮ್. ಅಂದರೆ ಟೈಮ್ ಕನ್ಸಂಪ್ಷನ್ ಪ್ರೋಸೆಸ್ ಏನಿದೆ ಇಟ್ ವಿಲ್ ಬಿ ರೆಡ್ಯೂಸ್ಡ್. ಓವರ್ ಟೈಮ್ ವರ್ಕ್ ಮಾಡೋದು ಇರೋದಿಲ್ಲ. ಒಂದ್ಸಲಿ ರೆಕಾರ್ಡ್ ಆದರೆ ಆಲ್ ದ ಬುಕ್ಸ್ ಆಫ್ ಅಕೌಂಟ್ ವಿಲ್ ಬಿ ಗೆಟ್ ಅಪ್ಡೇಟೆಡ್, ಆಟೋಮೇಟೆಡ್. ಹಾಗಾಗಿ ಓವರ್ ಟೈಮ್ ವರ್ಕ್ ಮಾಡೋದು ಕೂಡ ಇರೋದಿಲ್ಲ. ದಟ್ ಈಸ್ ಅನದರ್ ಅಡ್ವಾಂಟೇಜ್. ಅಂಡ್ ರಿಡಕ್ಷನ್ ಇನ್ ಆಡಿಟ್ ಫೀಸ್. ಈವನ್ ದ ವರ್ಕ್ ಆಫ್ ಆಡಿಟ್
ವಿಲ್ ಬಿ ರೆಡ್ಯೂಸ್ಡ್ ಥ್ರೂ ಕಂಪ್ಯೂಟರ್ಸ್. ಹಾಗಾಗಿ ಕಾಸ್ಟ್ ರಿಡಕ್ಷನ್ಗೂ ಕೂಡ ಬಿಸ್ನೆಸ್ ಯೂಸ್ ಆಗುತ್ತೆ. ಆ್ಯಂಡ್ ಸಿಂಪ್ಲಿಸಿಟಿ, ಬಿಕಾಸ್ ಆಫ್ ಆಲ್ ದೀಸ್ ಅಡ್ವಾಂಟೇಜ್ ಆ್ಯಂಡ್ ಯೂಸರ್ ಫ್ರೆಂಡ್ಲಿ, the computerized auditing is very simple and user friendly or business friendly ಅಂತ ಬೇಕಾದ್ರೆ ನಾವು ಕೂಡ ಹೇಳ್ಬೋದು. Therefore, these are all the uses of or benefits of computerized audit. ಹಾಗೆ ನೆಕ್ಸ್ಟ್ ನಾವು ಕನ್ಸ್ಟ್ರೈಂಟ್ಸ್ ಆಫ್ ಆಡಿಟಿಂಗ್ ಇನ್ ಕಂಪ್ಯೂಟರೈಸ್ಡ್ ಎನ್ವೈರನ್ಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಕನ್ಸ್ಟ್ರೈಂಟ್ಸ್ ಅಂದರೆ ಅರ್ಥ ಪ್ರಾಬ್ಲಮ್ಸ್ ಆರ್ ಡಿಸ್ಅಡ್ವಾಂಟೇಜಸ್ ಅಂತ ಬೇಕಾದ್ರೆ ಹೇಳ್ಬೋದು. Number one problem is it is not suitable for small business firm because computerized auditing requires number of computers to install, and it become difficult for the small business firm to install such number of computers. It become costly affair for small business firm. Therefore, it is not suitable for small business firm. That is the one problem. Number two, difficulties to detect errors and frauds. If any errors have occurred while entering the transaction in the computers, ಅಂದರೆ ಏನಾದ್ರು ತಪ್ಪು ನಾವೇನಾದ್ರು ಎಂಟ್ರಿ ಮಾಡಿದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಔಟ್, ಬಿಕಾಸ್ ನಾವು ಒಂದು ಸಲ ಜರ್ನಲ್ ಎಂಟ್ರಿ ನಾವು ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಿದ್ಮೇಲೆ ಆಟೋಮೆಟಿಕ್ ಆಗಿ ಲೆಡ್ಜರ್ ಅಕೌಂಟ್ಗೆ, ಟ್ರಯಲ್ ಬ್ಯಾಲೆನ್ಸ್ಗೆ, ಬ್ಯಾಲೆನ್ಸ್ ಶೀಟ್ಗೆ ಅದು ಅಪ್ಡೇಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಒಂದು ಸಲ ಅದು ಅಪ್ಡೇಟ್ ಆಗಿದೆ ಅಂತ ಹೇಳಿದಾಗ ನಾವು ರಾಂಗ್ ಎಂಟ್ರಿ ಆಗಿದ್ರೆ ರಾಂಗ್ ಆಗಿ ಅಪ್ಡೇಟ್ ಆಗಿರುತ್ತೆ, ರೈಟ್ ಎಂಟ್ರಿ ಮಾಡಿದ್ರೆ ರೈಟ್ ಎಂಟ್ರಿಗೆ ಅಪ್ಡೇಟ್ ಆಗಿರುತ್ತೆ. ದೇರ್ ಫೋರ್ ಇಫ್ ದೇ ರಾಂಗ್ ಎಂಟ್ರಿ ಹ್ಯಾಸ್ ಬಿನ್ ಮೇಡ್, ನಮಗೆ ಎಲ್ಲಿ ರಾಂಗ್ ಎಂಟ್ರಿ ಆಗಿದೆ ಅಂತ ಡಿಟೆಕ್ಟ್ ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ. ದೇರ್ ಫೋರ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ನಂಬರ್ ತ್ರೀ, ಆಬ್ಸೆನ್ಸ್ ಆಫ್ ಸಪೋರ್ಟಿಂಗ್ ವೋಚರ್. ಅಂದರೆ ನಾವು ಕಂಪ್ಯೂಟರ್ ಎನ್ವೈರನ್ಮೆಂಟಲ್ಲಿ business transactions are recorded, but the supporting vouchers has to be kept outside the books of accounts. ಅಂದರೆ ಕಂಪ್ಯೂಟರ್ಸ್ ನಾವು ಅದನ್ನು ಸ್ಕ್ಯಾನ್ ಮಾಡಿ ಎಂಟ್ರಿ ಮಾಡೋದಿಲ್ಲ, ನಾವು ಅದನ್ನು ಬೇರೆ ಫೈಲ್ ಮೇಂಟೈನ್ ಮಾಡಬೇಕಾದ್ರೆ ಸಮ್ಟೈಮ್ ಇಟ್ ವಿಲ್ ಬಿ ಮಿಸ್ಸಿಂಗ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ದೇರ್ ಫೋರ್ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಕನ್ಸ್ಟ್ರೈಂಟ್ ಆಫ್ ಆಡಿಟಿಂಗ್, ದಟ್ ಈಸ್ ಆಬ್ಸೆನ್ಸ್ ಆಫ್ ಸಪೋರ್ಟಿಂಗ್ ವೋಚರ್. ನಂಬರ್ ಫೋರ್, ಸ್ಟೋರೇಜ್ ಪ್ರಾಬ್ಲಮ್. ಎಸ್, ಕಂಪ್ಯೂಟರ್ಸ್ ಹ್ಯಾವ್ ಲಾರ್ಜ್ ನಂಬರ್ ಆಫ್ ಸ್ಟೋರೇಜ್ ಸ್ಪೇಸ್ ಇದೆ, ಬಟ್ when compared to the heavy number of business transactions, ಒಂದು ಕಂಪನಿಗಳಲ್ಲಿ ನ್ಯೂಮರಸ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಆಗುತ್ತೆ. ಅಷ್ಟನ್ನು ಸ್ಟೋರ್ ಮಾಡಿ ಅದೇ ಡೇಟಾನ ಅದೇ ಕಂಪ್ಯೂಟರಲ್ಲಿ ಸೇವ್ ಮಾಡೋದು ಒಂದು ವರ್ಷದಲ್ಲಿ ಮಾತ್ರ ಸಾಧ್ಯ ಆಗೋದು, ಅದು 2-3 ವರ್ಷ ಆಗ್ಬೋದು. ಬಟ್ ನಂಬರ್ ಆಫ್ ಇಯರ್ಸ್ ಕಂಟಿನ್ಯೂ ಆದಾಗ ಅವ್ರು ಏನು ಮಾಡ್ತಾರೆ, ಅದನ್ನೆಲ್ಲ ಡ್ರೈವ್ ಹಾಕೊಂಡು ಬ್ಯಾಕಪ್ ತಗೋತಾರೆ ಬೇಕಾದಾಗ. ಹಾಗಾಗಿ ಸ್ಟೋರೇಜ್ ಪ್ರಾಬ್ಲಮ್ ಕೂಡ ಇದೆ ಕಂಪ್ಯೂಟರ್ಸಲ್ಲಿ. ಈಗೆಲ್ಲ ಟೆಗಾಬೈಟ್ಸ್ ಬಂದಿದ್ರೂ ಕೂಡ ಟ್ರಾನ್ಸಾಕ್ಷನ್ ಕೂಡ ಅಷ್ಟೇ ಇನ್ಕ್ರೀಸ್ ಆಗಿರುತ್ತೆ. ದೇ ಫೋರ್ ದ ಸ್ಟೋರೇಜ್ ಪ್ರಾಬ್ಲಮ್ ಇಸ್ ಆಲ್ಸೋ ಬಿಕಮ್ ಎ ಕನ್ಸ್ಟ್ರೈಂಟ್ ಇನ್ ಕಂಪ್ಯೂಟರೈಸ್ಡ್ ಎನ್ವೈರನ್ಮೆಂಟ್ ಆಗಿರುತ್ತೆ. ನಂಬರ್ 5, ಕಂಪ್ಯೂಟರ್ ಫ್ರಾಡ್ಸ್ ಅಂಡ್ ಕಂಪ್ಯೂಟರ್ ವೈರಸ್. Yes, of course, when you are doing the transaction with the computers, the problem of viruses and computer frauds definitely arises. ಯಾಕೆ ನಾವು ಆನ್ಲೈನ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಅಥವಾ ಕಂಪ್ಯೂಟರ್ಸಲ್ಲಿ ಆನ್ಲೈನಲ್ಲಿ ನಾವು ಎಂಟ್ರಿ ಮಾಡಬೇಕಾದಾಗ ದ ಪ್ರಾಬ್ಲಮ್ ಆಫ್ ಹ್ಯಾಕಿಂಗ್ ವಿಲ್ ಅರೈಸಸ್. ಹ್ಯಾಕರ್ಸ್ ಅಂತಕ್ಕಂಥವ್ರು ನಮಗೆ ಗೊತ್ತಿಲ್ಲದಿರೋ ನಮ್ಮ ಸಿಸ್ಟಮ್ಗೆ ಎಂಟ್ರಿ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ನಾವು ಆದಷ್ಟು ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಅಥವಾ ಸೆಕ್ಯೂರಿಟಿ ಕೊಟ್ಕೊಂಡು ಕಂಪ್ಯೂಟರ್ಸಲ್ಲಿ ಬಿಸ್ನೆಸ್ನ ನಾವು ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಬೇಕಾಗುತ್ತೆ. ಆಗ ದ ಪ್ರಾಬ್ಲಮ್ ಆಫ್ ಕಂಪ್ಯೂಟರ್ ಫ್ರಾಡ್ಸ್ ಅಂಡ್ ಕಂಪ್ಯೂಟರ್ ವೈರಸಸ್ ವಿಲ್ ಡೆಫಿನೆಟ್ಲಿ ರೆಡ್ಯೂಸ್. ಅದರ್ವೈಸ್ ಯಾವಾಗ ಕಂಪ್ಯೂಟರ್ ವೈರಸ್ ಆಗುತ್ತೋ ಅಥವಾ ಕಂಪ್ಯೂಟರ್ ಫ್ರಾಡ್ ಆಗುತ್ತೋ, ದ ಪ್ರಾಬ್ಲಮ್ ಆಫ್ ಥೆಫ್ಟಿಂಗ್, ಹ್ಯಾಕಿಂಗ್ ಥ್ರೂ ದ ಕಂಪ್ಯೂಟರ್ಸ್, ಇಟ್ ಬಿಕಮ್ ಪ್ರಾಬ್ಲಮ್ ಫಾರ್ ದ ಬಿಸ್ನೆಸ್ಗೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಕಾರಣ ಅವರ ಒಂದು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಕೂಡ ಥೆಫ್ಟ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಾವು ಕೂಡ ಅಷ್ಟೇ ಮೊಬೈಲ್ಗಳಲ್ಲಿ ನಾವು ಗೂಗಲ್ ಪೇ ಆಗಿರ್ಬೋದು, ಫೋನ್ ಪೇ ಆಗಿರ್ಬೋದು, ಬಹಳ ಸೆಕ್ಯೂರಿಟಿ ಕೊಟ್ಕೊಂಡು ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀವಿ ಬಿಕಾಸ್ ಆಫ್ ದೀಸ್ ವೈರಸಸ್ ಅಂಡ್ ಫ್ರಾಡ್ಸ್. ಅದೇ ರೀತಿ ಕಂಪ್ಯೂಟರ್ಸ್ಗೂ ಕೂಡ ನಾವು ಸೆಕ್ಯೂರಿಟಿ ಕೊಟ್ಟು ಬಿಸ್ನೆಸ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಬೇಕಾಗುತ್ತೆ. ನಂಬರ್ 5th ಪಾಯಿಂಟ್. ನಂಬರ್ 6th, ಈಸಿ ಟು ಮೇಕ್ ಆಲ್ಟ್ರೇಷನ್. ಎಸ್, ಇಟ್ ಈಸ್ ಅಗೇನ್ ಒನ್ ಡಿಮೆರಿಟ್. ಯಾಕಂದರೆ ನಾವು ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಿರ್ತಕ್ಕಂಥದ್ದನ್ನ ಆಟೋಮೆಟಿಕ್ ಆಗಿ ಆಲ್ಟ್ರೇಷನ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನೀವು 15,000 ಅಂತ ಎಂಟ್ರಿ ಮಾಡಿದರೆ ಅದು 1 ಲಕ್ಷ ಅಂತ ಬೇಕಾದ್ರೂ ನಾವು ಆಲ್ಟ್ರೇಷನ್ ಮಾಡಬಹುದು. ಆಲ್ಟ್ರೇಷನ್ ಮಾಡಿರ್ತಕ್ಕಂಥ ವಿಚಾರ ನಮಗೆ ಒಬ್ಬ ಆಡಿಟರ್ಗೆ ಗೊತ್ತಾಗೋದಿಲ್ಲ. ಕಾರಣ ಏಕೆ ಅಂತ ಹೇಳಿದ್ರೆ ಅಲ್ಲಿ ಪ್ರಿಂಟೆಡ್
ಡಾಕ್ಯುಮೆಂಟ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ಸ್ ಅಲ್ಲಿ ಏನು ನಾವು ರೆಕಾರ್ಡ್ ಮಾಡ್ತೀವಿ ಅದು ಮಾತ್ರ ತೋರಿಸ್ತಾ ಇದೆ. ಆಲ್ಟ್ರೇಷನ್ ಮಾಡಿರ್ತಕ್ಕಂಥದ್ದಕ್ಕೆ ಯಾವುದೇ ರೀತಿಯಾದ ಸಪೋರ್ಟಿಂಗ್ ಎವಿಡೆನ್ಸಸ್ ಇರೋದಿಲ್ಲ. ಹಾಗಾಗಿ ಆಲ್ಟ್ರೇಷನ್ ಕೂಡ ಕರೆಕ್ಟಾಗಿ ಮಾಡಬಹುದು. ದೆನ್ ಇಟ್ ಕ್ರಿಯೇಟ್ಸ್ ಅನ್ಎಂಪ್ಲಾಯ್ಮೆಂಟ್. ಅಂತ ಬಂದಾಗ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಅಂತ ಬಂದಾಗ ನಾನು ಹೇಳ್ತಾ ಇದ್ದೆ, ಇಬ್ರು ಮಾಡುವಂಥ ಕೆಲಸನ ಒಬ್ಬರೇ ಮಾಡ್ಬೋದು ಥ್ರೂ ಕಂಪ್ಯೂಟರ್ಸ್. ಹಾಗಾಗಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ದಟ್ ಈಸ್ ಆಲ್ಸೋ ದ ಪ್ರಾಬ್ಲಮ್. ದೆನ್ ನಂಬರ್ 8, ಆಬ್ಸೆನ್ಸ್ ಆಫ್ ಇನ್ಪುಟ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದಾಗ ನಾವೇನು ಎಂಟ್ರಿ ಮಾಡ್ತೀವಿ ಇನ್ಪುಟ್ ಟು ದ ಕಂಪ್ಯೂಟರ್ಸ್ ಥ್ರೂ ಕೀಬೋರ್ಡ್ಸ್ ಆಗಿರ್ಬೋದು ಅಥವಾ ಬೇರೆ ಇನ್ಪುಟ್ ಡಾಕ್ಯುಮೆಂಟ್ಸ್ ಏನಿದೆ, ಆ ಡಾಕ್ಯುಮೆಂಟ್ಸ್ ಅಂದರೆ ಸಪೋರ್ಟಿಂಗ್ ಎವಿಡೆನ್ಸಸ್ ಅದು ಮಿಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದನ್ನು ಪ್ರಾಪರಾಗಿ ಫೈಲಲ್ಲಿ ರೆಕಾರ್ಡ್ ಮಾಡಿರಬೇಕು. If we did not kept proper file, then the input documents will be missing. That is also the disadvantages. Then lack of visible output. ನಾವು ಕಂಪ್ಯೂಟರ್ಸಲ್ಲಿ ರೆಕಾರ್ಡ್ ಮಾಡಿರ್ತಕ್ಕಂಥ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅದರ ಡಾಕ್ಯುಮೆಂಟ್ ನಾವು ಕಂಪ್ಯೂಟರ್ಸಲ್ಲೇ ನಾವು ಎಕ್ಸಾಮಿನ್ ಮಾಡಬೇಕಾಗತ್ತೆ. ಎಲ್ಲ ಟ್ರಾನ್ಸಾಕ್ಷನ್ನು ಎಲ್ಲ ರೆಕಾರ್ಡ್ಸ್ನ ಪ್ರಿಂಟ್ಔಟ್ ತೊಗೊಂಡು ಹಾರ್ಡ್ ಕಾಪಿಯಾಗಿ ಆಡಿಟರ್ ಕೊಡೋಕ್ಕೆ ಸಾಧ್ಯ ಇಲ್ಲ. He has to do the auditing work through the computer itself. ಹಾಗಾಗಿ ಎಲ್ಲ ಔಟ್ಪುಟ್ ಕೆಲವೊಂದು ಪ್ರಿಂಟೆಡ್ ಫಾರ್ಮೆಟ್ಸ್ ಕೊಟ್ಟರು ಕೂಡ ಎಲ್ಲವನ್ನೂ ಕೂಡ ಕೊಡೋಕ್ಕಾಗೋದಿಲ್ಲ. ಕಂಪ್ಯೂಟರ್ಸ್ ಮುಖಾಂತರನೇ ಅವರು ಆಡಿಟಿಂಗ್ ಮಾಡಬೇಕಾಗುತ್ತೆ. ದೇರ್ಫೋರ್ ಲ್ಯಾಕ್ ಆಫ್ ವಿಸಿಬಲ್ ಔಟ್ಪುಟ್ ಅಂಡ್ ಕೋಡಿಂಗ್ ಪ್ರಾಬ್ಲಮ್ ಬಿಕಾಸ್ ಕಂಪ್ಯೂಟರ್ ಅಕ್ಸೆಪ್ಟ್ಸ್ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್. ದೇರ್ಫೋರ್ ನಾವು ಕೊಡ್ತಕ್ಕಂಥ ಕೆಲವೊಂದು ಇನ್ಪುಟ್ ಅದಕ್ಕೆ ಅರ್ಥ ಆಗದೆ ಇರತಕ್ಕಂಥ ಕೆಲವೊಂದು ಸಾಧ್ಯತೆಗಳಿರುತ್ತೆ. ಕೋಡಿಂಗ್ ಪ್ರಾಬ್ಲಮ್ ಕೂಡ ಅರೇಸ್ ಆಗ್ತಕ್ಕಂಥದ್ದು ಕೂಡ ಒಂದು ಕಂಪ್ಯೂಟರ್ ಎನ್ವೈರನ್ಮೆಂಟಲ್ಲಿ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಕಂಪ್ಯೂಟರ್ಸ್ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಆಗಿದ್ರು ಕೂಡ ನಾವು ಕೊಡ್ತಕ್ಕಂಥ ಇನ್ಪುಟ್ ಡಾಕ್ಯುಮೆಂಟ್ ಅದಕ್ಕೆ ಅರ್ಥ ಆಗುತ್ತೆ. ಬಟ್ ನಾವು MS Excel ಅಲ್ಲಿ ವರ್ಕ್ ಮಾಡಬೇಕಾದ್ರೆ ನಾವು ಏನಾದ್ರು ರಾಂಗ್ ಫಾರ್ಮುಲಾ ಎಂಟ್ರಿ ಆಯಿತು ಅಂದರೆ ಕಂಪ್ಯೂಟರ್ ವಿಲ್ ಡಸ್ ನಾಟ್ ಅಕ್ಸೆಪ್ಟ್. ವಿ ಹ್ಯಾವ್ ಟು ನೋ ದ ಫಾರ್ಮುಲಾ ಫಾರ್ ಎಂಟರಿಂಗ್ ಟು ಫೈಂಡ್ ಎನಿ ವ್ಯಾಲ್ಯೂ. ಹಾಗಾಗಿ ನಮಗೆ ಫಾರ್ಮುಲಾ ಗೊತ್ತಿರಬೇಕು, ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿದ್ರೆ ಮಾತ್ರನೇ ಅದು ರಿಸಲ್ಟ್ ಕೊಡ್ತಕ್ಕಂಥದ್ದು. ಹಾಗಾಗಿ is a problem of coding also. Istu constraints are auditing in computerized environment. Thank you.